ಮೌನಾನೀಹಾನಿಲಾಯಾಮ ದಂಡೋ ವಾಗ್ದಂಡೇಹ ಚೇತಸಾಂ ನಶ್ಯೇತೆ ಯಸ್ಯ ಸಂತ್ಯಂಗ ವೇಣುಭಿರ್ನ ಭವೇದ್ಯತಿಃ. ಸರ್ವೈರಪಿ ಸಾಧಕೈಃ ವಿಶೇಷತಃ ಯತಿನಾ ತ್ರಿದಂಡಿನಾ ಭೂಯೇತ ಇತಿ ಶಾಸ್ತ್ರಾಣಿ ವಿದಧತೆ. ತತ್ರ ಮೌನಸ್ಯ ಆಚರಣೇನ ವಾಚಂ ದಂಡಯೇತ್, ಪರದ್ರವ್ಯಾಪಹಾರ ಸ್ಪೃಹಾ ಪರಿತ್ಯಾಗೇನ ಮನೋದಂಡಯೇತ್, ಪ್ರಾಣಾಯಾಮೇನ ಆಚರಿತೇನ ಯತಃ ಶರೀರಸ್ಯ ಸರ್ವೇಪಿ ದೋಷಾಃ ಪರಿಹ್ರಿಯಂತೆ ತತಃ ಪ್ರಾಣಾಯಾಮೇನ ಶರೀರಂ ದಂಡಯೇತ್ ಸಾಧಕಃ. ತಥಾ ಚ ಏತೈಃ ತ್ರಿಭಿಃ ದಂಡೈರೇವ ಸಾಧನಂ ಸಂಪೂರ್ಯತೆ. ಕೇವಲಂ ವೇಣುದಂಡಧಾರಣೇನ ನ ಕೋಪಿ ಯತಿಃ ಭವಿತುಮರ್ಹತಿ. ಯತಯಸ್ತು ವಿಶೇಷತಃ ದಂಡಿನಾಃ ಇತ್ಯೇವ ವರ್ಣ್ಯಂತೆ. ಅತಃ ವಾಂಗ್ ಮನೋ ದೇಹ ದಂಡನಾನಾಂ ಸಂಕೇತರೂಪೇಣ ತೇ ಬಹಿಃ ದಂಡಂ ಧರಂತಿ. ಸರ್ವೇಷಾಂ ಅಸ್ಮಾಕಂ ಮನಃ ಸದಾ ಸ್ವಾರ್ಥಪರಂ ಭವತಿ, ಪರೋಪಕಾರಾಯ ನೈವ ಪ್ರವರ್ತತೆ. ತದೇತನ್ಮನಃ ದಂಡಯೇತ್ ಸಾಧಕಃ. ವಾಗೀಂದ್ರಿಯಮಪಿ ಪ್ರಾಯೇಣ ಸೂನೃತಾಂ ವಾಚಂ ವಕ್ತುಂ ನೋತ್ಸಹತೆ. ಕೇವಲಂ ದುಷ್ಟಾನಿ ಏವ ವಾಕ್ಯಾನಿ ಸ್ವಭಾವತಃ ವದತಿ. ದೇಹೋಪಿ ಸರ್ವೇಷಾಂ ಸ್ವಾರ್ಥಸಾಧನೆ ಏವ ನಿಯುಜ್ಯತೆ. ಅತಃ ಸರ್ವೇಪಿ ಸಾಧಕಾಃ ಮನಃ ವಾಚಂ ದೇಹಂ ಚ ಶಿಕ್ಷೆಯುಃ ಇತಿ ಗತೆ ದಿವಸೆ ಸರ್ವೇಪಿ ಇಮೇ ಅರ್ಥಾಃ ಪ್ರಾಶ್ರೂಯಂತ. ಪರಾರ್ಥೇಹ ಅಂದರೆ ಏನು ಅರ್ಥ ಅಂತನ್ನೋದನ್ನೆಲ್ಲ ಈ ಹಿಂದೆ ನಾವು ನೋಡ್ತಾ ಇದ್ದೀವಿ. ನಮ್ಮ ಮನಸ್ಸು, ದೇಹ, ದಂಡ ಇತ್ಯಾದಿಗಳನ್ನು ನಾವು ಕೂಡ ದಂಡಿಸಬೇಕು. ಕೇವಲ ಯತಿ ಮಾತ್ರ ದಂಡಿ ಅಂತ ಕರೆಸ್ಕೊಳ್ಳೋದಲ್ಲ, ನಾವು ಕೂಡ ದಂಡಿ ಅಂತ ಕರೆಸ್ಕೊಳ್ಳೇಬೇಕು. ಅಂಥ ತ್ರಿದಂಡ ಅನ್ನುವಂಥ ಒಂದು ಅಭ್ಯಾಸ, ಈ ಒಂದು ಸಾಧನೆ ನಮಗೂ ಕೂಡ ಇದ್ದೇ ಇದೆ. ಅದನ್ನೆಲ್ಲವನ್ನು ಆಚರಿಸಿದ್ರಿಂದ್ರೇ ಸಾಧಕ ಮುಕ್ತಿಯನ್ನು ಪಡಿತಾನೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಪರಾರ್ಥೇಹ ಅಂತನ್ನುವುದಕ್ಕೆ ಮತ್ತೂ ಒಂದು ಅರ್ಥವನ್ನು ಹೇಳಬಹುದು ಅಂತ ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು ಅದನ್ನು ವರ್ಣಿಸ್ತಾರೆ. ಶಾಸ್ತ್ರದ ಮಾತುಗಳೇ ಹಾಗೆ, ವಿಶೇಷತಃ ಭಾಗವತದ ಮಾತುಗಳೇ ಹಾಗೆ. ಅದಕ್ಕೆ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಅದೆಷ್ಟೋ ಅರ್ಥಗಳನ್ನು ಕೂಡ ಹೇಳಬಹುದು. ಅಥವಾ ತಪಃ ಪ್ರತಿಪಾದನಾವಸರೆ ಕಾಮತ್ಯಾಗ ಪರಂ ತಪಃ ಇತಿ ಅಭಿಹಿತಂ ತದಯುಕ್ತಂ
ಕಾಮಸೇವತ್ಯಾಗೆ ಮಹಾ ಉಪಪ್ಲವಾಪಾತಾತ್ ಅಂತ ಆ ವಿಷಯವನ್ನು ಪ್ರಾರಂಭಿಸ್ತಾ ಇದ್ದಾರೆ ವಿಷ್ಣು ತೀರ್ಥಾಚಾರ್ಯರು. ಕೃಷ್ಣ ಉದ್ಧವನಿಗೆ ನಿಯಮಗಳನ್ನು ಹೇಳಿದ್ದಾನೆ. ಕಳೆದ ದಿವಸ ಅದನ್ನು ನೋಡಿದ್ದೀವಿ. ತೀರ್ಥಾಟನಂ ಪರಾರ್ಥೇಹ ಅಂತ, ಅಲ್ಲಿ ಪರಾರ್ಥವನ್ನು ತ್ಯಾಗ ಮಾಡಬೇಕು. ಮುಂದೆ 37ನೇ ಶ್ಲೋಕದಲ್ಲಿ ಕಾಮತ್ಯಾಗ ಪರಂ ತಪಃ, ಕಾಮತ್ಯಾಗ ಅಂತನ್ನುವುದೇ ಒಂದು ದೊಡ್ಡ ತಪಸ್ಸು ಅಂತ ಕೂಡ ಹೇಳಿದ್ದಾನೆ. ಇಲ್ಲಿ ಕಾಮನೆಗಳನ್ನು ತ್ಯಾಗ ಮಾಡುವುದು ಅಂದ್ರೆ ಬಹಳ ಸಮಸ್ಯೆಗೆ ಕಾರಣ ಆಗ್ತದಲ್ಲ. ಇದು ಹೇಗೆ ಎಲ್ಲ ಕಾಮನೆಗಳನ್ನು ತ್ಯಜಿಸಲಿಕ್ಕೆ ಸಾಧ್ಯ ಇದೆಯೇನು? ಮತ್ತೆ ಹಾಗೆ ಸಾಧನೆ ಮಾಡಿದ್ದರಿಂದ ಏನಾದರೂ ಪ್ರಯೋಜನ ಆಗ್ತದೇನೋ ಅಂತೆಲ್ಲ ನಾವು ವಿಚಾರ ಮಾಡಬೇಕು. ಮೋಕ್ಷ ಸಾಧನೆಯನ್ನು ಬಿಟ್ಟರೆ ಮತ್ತೆ ಶ್ರವಣ ಮನನಾದಿಗಳಲ್ಲಿ ನಾವು ತೊಡಗುವುದು ಹೇಗೆ? ಆದ್ರಿಂದ ಇದರ ತಾತ್ಪರ್ಯ ಏನು ಅಂತ ತಿಳ್ಕೊಂಡ್ರೆ, ಮೋಕ್ಷ ಕಾಮನೆಯನ್ನು ತ್ಯಜಿಸಿರಿ ಅಂತ ಅರ್ಥ ಅಲ್ಲ. ಮತ್ತೆ ಆ ಮೋಕ್ಷ ಕೊಡುವಂಥ ಸಾಧನಗಳೇನಿವೆ ಶ್ರವಣ ಮನನಾದಿಗಳು, ಅವುಗಳನ್ನು ತ್ಯಜಿಸಿರಿ ಅಂತನೂ ಅರ್ಥ ಅಲ್ಲ ಅದಕ್ಕೆ. ಪರೇಶು ಅರ್ಥೇಶು ಈಹ, ಲೌಕಿಕ ವಿಷಯಗಳಲ್ಲಿ ಭೌತಿಕ ವಿಷಯಗಳಲ್ಲಿ ಆಸೆಯನ್ನು ತ್ಯಾಗ ಮಾಡುವುದೇ ಈಹ ಅಷ್ಟೆ. ಇನ್ನೇನನ್ನು ಅವನು ತ್ಯಾಗ ಮಾಡಬೇಕಾಗಿಲ್ಲ ಸಾಧಕ ಅಂತ ಅದರ ಅರ್ಥ. ಮೋಕ್ಷ ಸಾಧನ ಯಾವುದು? ಅದೆಲ್ಲ ಹಿಂದೆ ಬಂದಿದೆ. ಸಿದ್ಧರಾದವರಿಗೆ ಪರಮಾತ್ಮನ ಧ್ಯಾನ, ಸಾಧಕರಾದವರಿಗೆ ಪರಮಾತ್ಮನ ಧ್ಯಾನವನ್ನು ಮಾಡುವುದರ ಜೊತೆಗೆ ಶ್ರವಣ ಮನನಾದಿಗಳನ್ನು ಮಾಡುವುದರ ಜೊತೆಗೆ ಪರೋಪಕಾರದಲ್ಲಿ ಪ್ರವೃತ್ತಿ, ಎರಡನ್ನೂ ಮಾಡ್ತಾ ಇರಬೇಕು. ಹೀಗೆ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸಾಧನೆ ಇರ್ತದೆ. ಈ ಸಿದ್ಧರಾದವರು ಮಾಡಬೇಕಾದಂಥ ಪರಾರ್ಥೇಹ ಅಂದರೆ ಭಗವಂತನ ಧ್ಯಾನ. ಸಾಧಕರಾದವರು ಮಾಡಬೇಕಾದಂತಹ ಪರಾರ್ಥೇಹ ಅಂದರೆ ಇನ್ನೊಬ್ಬರಿಗೆ ಉಪಕಾರ. ಧ್ಯಾನ ಯೋಗ್ಯರಾದವರು ಯಾರು? ನಾವು ಧ್ಯಾನಿಸಬೇಕಾದದ್ದು ಯಾರನ್ನ ಅಂತ ಪ್ರಶ್ನೆ ಬಂದರೆ, ಅವರು ಉತ್ತಮರು, ಮಧ್ಯಮರು, ಅಧಮರು ಅಂತ 3 ಥರ ಇದ್ದಾರೆ. ಉತ್ತಮ ಧ್ಯಾನ ಯೋಗ್ಯ ಅಂದ್ರೆ ಯಾರು? ಸ್ವಯಂ ಭಗವಂತನೇ ಉತ್ತಮ ಧ್ಯಾನ ಯೋಗ್ಯ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನಃ ಅಂತ ಹೀಗೆ ಹೇಳಿದಂತೆ, ಅಜ್ಞಾನಿಗಳಾದಂಥ ಜೀವರನ್ನ ಸಂಸಾರದಲ್ಲಿ ಹಾಕಿದವನು ಅವನೇ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ ಅಂತ ಹೀಗೆ ಕೂಡ ಪುರಾಣ ಶ್ಲೋಕಗಳು ಹೇಳ್ತವೆ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿದವನು ಪರಮಾತ್ಮನೇ. ಮತ್ತೆ ಈ ಭವಪಾಶದಿಂದ ನಮ್ಮನ್ನು ಮುಕ್ತರನ್ನಾಗಿ ನಮ್ಮನ್ನ ಮೋಚನಗೊಳಿಸುವವನು ಕೂಡ ಅವನೇ. ಅವನನ್ನು ಬಿಟ್ಟು ಮತ್ತಾರು ನಮ್ಮನ್ನ ಮುಕ್ತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ? ಕೈವಲ್ಯದ ಪರಂ ಬ್ರಹ್ಮ, ಕೊನೆಗೆ ನಮ್ಮನ್ನ ಈ ಸಂಸಾರದಿಂದ ಮುಕ್ತರನ್ನಾಗಿ ಮಾಡಿ ಅಲ್ಲಿ ಆನಂದ ಕೊಡಬೇಕಾದವನು ಅವನೇ. ತತ್ವನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸಿರುವಂಥ 2-3 ಶ್ಲೋಕಗಳನ್ನು ಗಮನಿಸಿದರೆ ಕಟ್ಟಿ ಹಾಕುವವನು ಅವನು. ಆಮೇಲೆ ಅಜ್ಞಾನಿಗಳಾದಂಥ ಅವರಿಗೆ ಜ್ಞಾನವನ್ನು ಕೊಡುವವನು ಪರಮಾತ್ಮ, ಜ್ಞಾನಿಗಳಿಗೆ ಮೋಕ್ಷ ಕೊಡುವವನು ಅವನು, ಮುಕ್ತರಿಗೆ ಆನಂದ ಕೊಡುವವನು ಹೌದು, ಅವನೇ ಹೌದು. ಇಷ್ಟೆಲ್ಲ ಇರುವಾಗ ಅವನನ್ನೇ ಧ್ಯಾನಿಸಬೇಕೇ ಹೊರತು ಬೇರೆ ಯಾರನ್ನು ಕೂಡ ಧ್ಯಾನಿಸಿ ಉಪಯೋಗ ಇಲ್ಲ. ಆದ್ದರಿಂದ ಪರ ಅಂದರೆ ಉತ್ತಮವಾದ, ಅರ್ಥ ಅಂದರೆ ಧ್ಯೇಯ ವಸ್ತು, ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಹೀಗೇನು ಹೇಳ್ತಾರಲ್ಲ, ಆ ಧ್ಯೇಯ ವಸ್ತು ಅಂದರೆ ಪರಮಾತ್ಮನೇ. ಅವನನ್ನೇ ಇವರೆಲ್ಲರೂ ಧ್ಯಾನ ಮಾಡ್ತಾರೆ. ನಮ್ಮ ಮನಸ್ಸಿನ ಮೂಲಕ, ಮನಸ್ಸಿನ ಪರದೆಯಲ್ಲಿ ಆ ಭಗವಂತನ ಚಿತ್ರವೊಂದನ್ನು ನಿರ್ಮಿಸಿಕೊಂಡು ಅದನ್ನೇ ಮನಸ್ಸಿನ ಕಣ್ಣಿನಿಂದ ನೋಡ್ತಾ ಅವರು ಧ್ಯಾನ ಮಾಡ್ತಾರೆ. ಇದು ಆ ಧ್ಯಾನದ ಕ್ರಮ. ಈ ಧ್ಯಾನವನ್ನು ಹೇಳುವಾಗಲೇ ವಿಷ್ಣು ತೀರ್ಥಾಚಾರ್ಯರು ಆ ಧ್ಯಾನದ
ಒಂದು ಪ್ರಕ್ರಿಯೆಯನ್ನು ಕೂಡ ಹೇಳ್ತಾರೆ. ನಾವು ಧ್ಯಾನಿಸುವುದು ಯಾವುದನ್ನು, ವಸ್ತುತಃ ಭಗವಂತನನ್ನು ಧ್ಯಾನಿಸುವುದಲ್ಲ. ಈಗಿನ ಹಂತದಲ್ಲಿ ಭಗವಂತ ನಮಗೀಗ ನಮ್ಮ ಮನಸ್ಸಿಗಾಗಲಿ ನಮ್ಮ ಸಾಕ್ಷೀಂದ್ರಿಯಕ್ಕಾಗಲಿ ಗೋಚರನಾಗಿಲ್ಲ. ಆದ್ದರಿಂದ ನಾವೀಗ ನೋಡ್ಲಿಕ್ಕೆ ಶಕ್ತರಾಗುವುದು ನಮ್ಮ ಮನಸ್ಸೇ ನಿರ್ಮಿಸಿಕೊಂಡಂತಹ ಒಂದು ಪ್ರತೀಕವನ್ನು ಮಾತ್ರ. ಸ್ವಪ್ನದಲ್ಲಿ ನಾವು ಆನೆ, ಕುದುರೆ ಮೊದಲಾದವುಗಳನ್ನೆಲ್ಲ ನೋಡ್ತೀವಿ, ನಮಗದೆಲ್ಲ ಗೊತ್ತಿದೆ. ಯಥಾ ಹಿ ಸರ್ವೇ ನಿತ್ಯಮೇವ ವಾಸನಾಮಯಾಃ ಕರಿತುರಗಾದಯಃ ಪುತ್ರದಾರಾದಯೋ ವಾ ಸ್ವಾಪ್ನ ಪದಾರ್ಥಾಃ ಅನುಭೂಯಂತೆ ತಥೈವ ಚ ಮನೋರಥಾಃ ಇಯಾನೇವ ಪೂರ್ವದೋ ವಿಶೇಷಃ ಯತ್ ಪೂರ್ವತ್ರ ಚ ಹರೀಚ್ಛಯೈವ ನಿಮಿತ್ತಭೂತಯಾ ನಿರ್ಮಾಣಂ ಅತ್ರ ತು ಮನುಷ್ಯೇಚ್ಛಯಾ ಅಪಿ ತಥಾ ಚ ಹರ್ಯಧೀನೇಚ್ಛಯಾ ಸ್ವೇಚ್ಛಯೈವ ವಾಸನಾಮಯಸ್ಯ ವಸ್ತುನಃ ಮನಸಾ ಅವಲೋಕನಮೇವೇತಿ. ಏನದು ಧ್ಯಾನ ಅಂದರೆ ಏನು, ನಾವು ಮಾಡುವ ಧ್ಯಾನ ಹೇಗೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ನಾವು ಅದನ್ನು ನೋಡಬೇಕು. ಸ್ವಪ್ನದಲ್ಲಿ ಆನೆ, ಕುದುರೆ, ಮತ್ಯಾವುದು ಮನೆ ಮೊದಲಾದವುಗಳೆಲ್ಲ ನಾವು ನೋಡ್ತೀವಿ. ನಮಗಿದೆಲ್ಲವೂ ಕೂಡ ಅನುಭವ ಸಿದ್ಧ ಇದ್ದೇ ಇದೆ. ಅದೆಲ್ಲ ಸಂಸ್ಕಾರದಿಂದ, ನಮ್ಮದೇ ಆದ ಸಂಸ್ಕಾರದಿಂದ ನಮ್ಮ ಮನಸ್ಸಿನ ಪರದೆಯ ಮೇಲೆ ಕಾಣಿಸುವುದು. ಇಲ್ಲ ಅದು ಯಾಕೆ ಕಾಣಿಸ್ತದೆ ಅಂದರೆ ಭಗವಂತನ ಇಚ್ಛೆಯೇ ಅದಕ್ಕೆ ನಿಮಿತ್ತ, ಅದಕ್ಕೆ ಬೇರೆ ಏನೂ ನಿಮಿತ್ತ ಇಲ್ಲ. ಭಗವಂತ ಏನನ್ನು ತೋರಿಸ್ಬೇಕು ಅಂತ ಅಪೇಕ್ಷಿಸಿದ್ನೋ ಅದು ಕಾಣಿಸ್ತದೆ. ಏನನ್ನು ತೋರಿಸುವುದು ಬೇಡ ಅಂತ ಅವನು ಆಲೋಚನೆ ಮಾಡ್ತಾನೋ ಅದು ಕಾಣಿಸೋದಿಲ್ಲ ಇಷ್ಟೇ. ಆದರೆ ನಾವು ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗ ನಮ್ಮ ಇಚ್ಛೆಯೂ ಕೂಡ ಇಲ್ಲಿ ಪಾತ್ರ ವಹಿಸ್ತದೆ. ಇವತ್ತು ಇಂಥ ಒಂದು ನಿರ್ದಿಷ್ಟವಾದ ಮಂತ್ರವನ್ನು ನಾನು ಜಪಿಸಬೇಕಾಗಿದೆ, ಅದಕ್ಕೆ ಬೇಕಾದಂತಹ ಭಗವಂತನ ಮೂರ್ತಿಯೊಂದನ್ನು ನಾನು ಹೀಗೆ ಮನಸ್ಸಿನ ಪರದೆಯ ಮೇಲೆ ಚಿತ್ತಿಸ್ಕೋಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಆ ರೂಪ ಅಲ್ಲಿ ಕಾಣ್ತದೆ. ಅದಕ್ಕಿರುವಂಥ ಎಷ್ಟು ಕೈಗಳು, ಯಾವ ಬಣ್ಣದ್ದಿದೆ, ಅದು ಏನು ನಮ್ಗೆ ಅನುಗ್ರಹ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ನಾವು ಅಲ್ಲಿ ನಮ್ಮ ಇಚ್ಛೆಗೆ ತಕ್ಕಂತೆ ರೂಪಿಸ್ಕೋಬಹುದು. ನಮ್ಮ ಇಚ್ಛೆಗೆ ತಕ್ಕಂತೆ ಅನ್ನೋದ್ರಲ್ಲಿ ಒಂದು ವಿಶೇಷ ಇದೆ. ಭಗವಂತ ನಮಗೆ ಆ ಇಚ್ಛೆಯನ್ನು ಕೊಡಬೇಕು. ಅನೇಕ ಜನರಿಗೆ ಧ್ಯಾನ ಮಾಡಬೇಕು ಅನ್ನೋ ಬಯಕೆಯೇ ಬರೋದಿಲ್ಲ. ಧ್ಯಾನ ಮಾಡಬೇಕು ಅಂತ ಬಯಕೆ ಬಂದರೂ ಕೂಡ ಅನೇಕ ಜನರಿಗೆ ಧ್ಯಾನವನ್ನು ಮುಂದುವರಿಸಲಿಕ್ಕಾಗೋದಿಲ್ಲ. ಇದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ಆದ್ದರಿಂದ ಕನಸಿನಲ್ಲಿ ನಾವು ಅಪೇಕ್ಷೆ ಪಟ್ಟಂತೆ ಕನಸು ಬೀಳೋದೇ ಇಲ್ಲ. ರಾತ್ರಿ ಇಂಥ ಒಂದು ಕನಸು ನನಗೆ ಬೀಳಲಿ ಅಂತ ಆಲೋಚನೆ ಮಾಡಿ ನಾವು ಮಲಗಿದರೆ ಬೆಳಗಿನ ಹೊತ್ತಿನಲ್ಲಿ ನಾವು ಹೇಳೋದಕ್ಕಿಂತ ಮುಂಚೆ ನಾವು ಅಪೇಕ್ಷೆ ಪಟ್ಟಂತಹ ಕನಸು ಬೀಳುವುದೇ ಇಲ್ಲ. ಅವನು ಏನು ತೋರಿಸ್ತಾನೋ ಭಗವಂತ ಅದನ್ನೇ ನೋಡ್ಬೇಕಷ್ಟೆ. ನ ತತ್ರ ರಥಯೋಗಾಃ ನ ತತ್ರ ರಥಾಃ ನ ಪಂಥಾನಃ ಭವಂತಿ ಅಥ ರಥಾನ್ ರಥಯೋಗಾನ್ ಪಥಃ ಸೃಜತೆ. ವಸ್ತುತಃ ನಮ್ಮ ಮನಸ್ಸಿನಲ್ಲಿ ಅದೇನು ರಥವೂ ಇರೋದಿಲ್ಲ, ರಥ ಹೋಗ್ಲಿಕ್ಕೆ ಬೇಕಾದಂತಹ ಕುದುರೆಗಳು, ದಾರಿಗಳು ಯಾವುದೂ ಇರೋದಿಲ್ಲ. ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅದನ್ನೆಲ್ಲ ಅವನು ಸಂಸ್ಕಾರದ ಮೂಲಕ ಸೃಷ್ಟಿಸಿ ಮನಸ್ಸಿನ ಪರದೆಯ ಮೇಲೆ ಅದನ್ನು ಮೂಡಿಸ್ತಾನಲ್ಲ. ಮುದಃ ಪ್ರಮುದಃ ಸೃಜತೆ ತತ್ರ ವೇಷಂತಾಃ ಪುಷ್ಕರಿಣ್ಯಃ ಸ್ರವಂತ್ಯೋ ಭವಂತಿ ಅಥ ಪುಷ್ಕರಿಣ್ಯಃ ಸ್ರವಂತ್ಯಃ ಸೃಜತೆ ಸಹಿ ಕರ್ತ. ಈ ಕೆಲದಕ್ಕೂ ಅವನೇ ಕರ್ತ. ಆದರೆ ಧ್ಯಾನ ಮಾಡುವಾಗ ಮಾತ್ರ ಅವನ ಇಚ್ಛೆಗೆ ಅಧೀನವಾಗಿಯೇ ನಮ್ಮ ಮನಸ್ಸು ಕೂಡ ಸ್ವಲ್ಪ ಕೆಲಸ ಮಾಡ್ತದೆ. ಶ್ವೇತವರ್ಣದ ಭಗವದ್ ರೂಪವನ್ನು ಧ್ಯಾನಿಸಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಸಾಧ್ಯ ಆಗ್ತದೆ. ಕೃಷ್ಣವರ್ಣದ ಹಾಗೆ ರಕ್ತವರ್ಣದ ಭಗವದ್ ರೂಪಗಳನ್ನೆಲ್ಲ ಧ್ಯಾನಿಸಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದೆಲ್ಲ ಅಲ್ಲಿ ಸಾಧ್ಯ ಆಗ್ತದೆ ಒಂದು ಸ್ವಲ್ಪ.
ಅಂತೂ ನಾವು ಸ್ವಪ್ನ ಧ್ಯಾನ ಎರಡೂ ಕಡೆ ನಾವು ಕಾಣುವುದು ವಾಸನಾಮಯವಾದ್ದನ್ನೇ. ಇದಿಷ್ಟು ಸಿದ್ಧರ ಕರ್ತವ್ಯ ಆಯಿತು. ಇನ್ನು ಸಾಧಕರ ಕರ್ತವ್ಯ ಏನು? ಅವರು ಪರೋಪಕಾರದಲ್ಲಿ ಪ್ರವೃತ್ತಿ ಮಾಡಬೇಕು. ಇದು ನಮ್ಗೆ ಗೊತ್ತಿದೆ. ಅದು ಏನು ತ್ಯಾಜ್ಯ ಅಲ್ವೇ ಅಲ್ಲ, ಹಿಂದೆ ನಾವು ತೋರಿಸಿ ಕೊಟ್ಟೇ ಇದ್ದೀವಿ. ಪರರಿಗೆ ಯಾವುದೇ ರೀತಿಯಾದ ಅನಿಷ್ಟ ಆಗಬಾರದು, ಅವರು ಕೂಡ ಸನ್ಮಾರ್ಗವನ್ನು ಹಿಡಿಬೇಕು. ಹಾಗೆ ಅವರನ್ನು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವುದೇ ಈ ಪರಾರ್ಥೇಹ ಅಂತ. ನೃಣಾಂ ವಿಪರ್ಯಯೇ ಕ್ಷ ಅಂತ ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ ಕೂಡ ಆ ವಿಷಯ ಬಂದೇ ಇದೆ, ನಾರದ ಮತ್ತು ಯುಧಿಷ್ಠಿರರ ಸಂವಾದದಲ್ಲಿ. ಮೋಕ್ಷಕ್ಕೆ ವಿರುದ್ಧವಾಗಿ, ಮೋಕ್ಷ ಸಾಧನೆಗೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡುವುದೇನಿದೆ, ಅಂಥ ಕೆಲಸಕ್ಕೆ ತೊಡಗುವುದು, ಅದೆಲ್ಲ ಮಹಾ ಅನಿಷ್ಟ. ಅಂಥ ಅನಿಷ್ಟದಿಂದ ಆ ವ್ಯಕ್ತಿಗಳನ್ನು ದೂರ ಇಡುವುದು ಅವರಿಗೆ ಮಾಡಿದ ಒಂದು ಉಪಕಾರವೇ. ಸಾಮಾನ್ಯವಾಗಿ ಮನುಷ್ಯರಿಗೆ ಏನಾಗ್ತದೆ ಅಂತ ಅನ್ನೋದೊಂದು ಸ್ವಭಾವವನ್ನು ಇಲ್ಲಿ ಚಿತ್ರಿಸ್ತಾರೆ ವಿಷ್ಣು ತೀರ್ಥಾಚಾರ್ಯರು. ಮೋಕ್ಷ ವಿರೋಧಿ ವಿಷಯಗಳು, ಲೌಕಿಕ ವಿಷಯಗಳೇನಿವೆ, ಭೌತಿಕ ವಿಷಯಗಳು, ಅದರ ಬಗ್ಗೆ ನಮಗೇನಾದರೂ ಒಂದು ಸಣ್ಣ ಆಸೆ ಮೂಡಿತೆ ಅಂದರೆ ಕೂಡಲೇ ಅದರಲ್ಲೇ ನಾವು ಮುಳುಗೇ ಹೋಗ್ತೇವೆ. ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥ ಅಂತ ನಮ್ಮನ್ನ ಒಂದು ಸುಭಾಷಿತ ಹಾಸ್ಯ ಮಾಡ್ತದೆ. ನಾನಾ ಥರದ ಆಸೆಗಳು ನಮಗೂ ನಿಮಗೂ ಬರ್ತಿರ್ತವೆ. ಯಾವಾಗಾದರೂ ಒಮ್ಮೊಮ್ಮೆ ಮೋಕ್ಷ ಸಾಧನ ಮಾಡಬೇಕು ನಾನು ಅಂತ ಎಲ್ಲರಿಗೂ ಕೂಡ ಆಸೆ ಬರ್ತಿರ್ತದೆ. ಆದರೆ ಆಸೆ ಬಂತು ಅಂತ ಮಾತ್ರಕ್ಕೆ ಶ್ರವಣ ಮನನ ಧ್ಯಾನಗಳಲ್ಲಿ ನಾವು ತೊಡಗೋದೇ ಇಲ್ಲ. ಅದೇ ಸಮಸ್ಯೆ. ಆಸೆ ಬಂತು ಅಂತ ಮಾತ್ರಕ್ಕೆ ಲೌಕಿಕ ವಿಷಯಗಳಲ್ಲಿ, ಭೌತಿಕ ವಿಷಯದಲ್ಲಿ ಕೂಡಲೇ ತೊಡಗುತ್ತೇವೆ. ಅದಕ್ಕೇನು ಪ್ರವೃತ್ತಿ ಮಾಡಬೇಕು, ಅದಕ್ಕೆ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿಯೇ ಬಿಡ್ತೇವೆ. ಆದರೆ ಅಲೌಕಿಕ ವಿಷಯದಲ್ಲಿ ಮಾತ್ರ ಅಷ್ಟು ಸುಲಭವಾಗಿ ಪ್ರವೃತ್ತಿ ಆಗೋದಿಲ್ಲ. ಅದು ಕಾಮನೆಯ ಸ್ವಭಾವ. ಅದು ನನಗೊಂದು ಹಾಸ್ಯದ ಮಾತು ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ಇಬ್ಬರು ಸ್ನೇಹಿತರು ಪರಸ್ಪರ ಕೂತ್ಕೊಂಡು ಮಾತಾಡ್ತಿದ್ರಂತೆ ಒಬ್ಬನ ಮನೆಯಲ್ಲಿ. ಯಾರ ಮನೆಯಲ್ಲಿತ್ತೋ, ಯಾರ ಮನೆಯಲ್ಲಿ ಮಾತಾಡ್ತಾ ಇದ್ರೋ ಆತ ತನ್ನ ಮನೆಗೆ ಬಂದಂಥ ಏನು ಮಿತ್ರ ಇದ್ದ, ಅವನಿಗೆ ತನ್ನದೆಲ್ಲವನ್ನೂ ವಿಷಯವನ್ನು ಹೇಳ್ಕೊಳ್ತಾ ಇದ್ದ, ಮನೆಯ ವಿಷಯಗಳನ್ನು. ಗೋಡೆ ಮೇಲೆ ತಮ್ಮ ಅಜ್ಜನ ಫೋಟೋ ತೋರಿಸ್ದೆ. ನಮ್ಮ ಅಜ್ಜ ಮಿಲಿಟರಿಯಲ್ಲಿದ್ದರು, ಅವ್ರನ್ನ ನೋಡಿದರೆ ನನಗೂ ಕೂಡ ಮಿಲಿಟ್ರಿಗೆ ಸೇರಬೇಕು ಅಂತ ಅನಿಸ್ತದೆ ಅಂತೆಲ್ಲ ಹೇಳ್ಕೊಂಡೆ. ಅನಿಸ್ತಾ ಇತ್ತು ಅಂತ ಹೇಳ್ಕೊಂಡೆ. ಮತ್ತೆ ಇವನು ಕೇಳಿದೆ, ಹಾಗಾದ್ರೆ ನೀನು ಸೇರಿಲ್ಲ ಯಾಕೆ? ಸುಮ್ಮನೆ ಅನಿಸಿದ್ದು ಮಾತ್ರ ಬಂತು, ಸೇರ್ಲಿಲ್ಲ ಯಾಕೆ ಅಂತ ಈ ಎರಡನೇ ಅವನು ಕೇಳಿದ, ಮನೆಗೆ ಬಂದವನು. ಆಗ ಮೊದಲನೇ ಅವನು ಹೇಳಿದ, ಅವರ ಫೋಟೋ ನೋಡಿದ್ರೆ, ಆ ಸಮವಸ್ತ್ರ ಎಲ್ಲ ಹಾಕ್ಕೊಂಡಿರುವಂಥ ಫೋಟೋ ನೋಡಿದರೆ ಏನೋ ಸೇರಬೇಕು ಅಂತ ಅನಿಸ್ತದೆ, ಇಲ್ಲ ಅಂತಲ್ಲ. ಆದರೆ ಯಾಕೆ ಸೇರ್ಲಿಲ್ಲ ಅಂದರೆ ಅಲ್ಲಿ ನೋಡಿ ಮೂಲೆಯಲ್ಲಿ ಅವರು ಕೊನೆ ಕಾಲದಲ್ಲಿ ಹಿಡ್ಕೊಂಡಿದ್ದಂಥ ಊರುಗೋಲು ಕಾಣಿಸ್ತದೆ. ಆ ಊರುಗೋಲು ನೋಡಿದ್ರೆ ಬೇಡ ಅನ್ನಿಸ್ತದಂತೆ. ಯಾಕೆ ಊರುಗೋಲು ಹಿಡ್ಕೊಂಡಿದ್ರು ಅಂದರೆ, ಮಿಲಿಟರಿಯಲ್ಲಿ ಅವ್ರು ಸಮವಸ್ತ್ರ ಮಿಲಿಟರಿಯಲ್ಲಿ ದುಡಿದವರಾದ್ರಿಂದ ಅವ್ರು ಸಮವಸ್ತ್ರ ಹಾಕೊಳ್ತಿದ್ರು ಅನ್ನೋದೆಲ್ಲ ಸರಿಯೇ. ಆದರೆ ಒಂದು ಯಾವುದೋ ಯುದ್ಧದಲ್ಲಿ, ಒಂದು ಯಾವುದೋ ಅಪಘಾತದಲ್ಲಿ ಅವರ ಕಾಲು ಕೂಡ ಮುರಿದಿತ್ತು. ಹಾಗಾಗಿ ಅವರು ಅಂಗವಿಕಲರಾಗಿ ಕೊನೆ ಕಾಲದಲ್ಲಿ ಬದುಕಬೇಕಾದ ಪರಿಸ್ಥಿತಿ ಬಂದಿತ್ತು. ಅವರ ಆ ಮಿಲಿಟರಿ ಸಮವಸ್ತ್ರದಲ್ಲಿ ಗತ್ತಿನಿಂದ ಇರುವಂಥ ಚಿತ್ರ ನೋಡಿದರೆ ನಮಗೂ ಮಿಲಿಟರಿ ಸೇರ್ಬೇಕು ಅನ್ನಿಸ್ತದೆ. ಊರುಗೋಲು ನೋಡಿದರೆ ಆ ಥರ ಅಂಗವೈಕಲ್ಯ ಬಂದಿತ್ತು ಅಂತ ಹೆದರಿಕೆ ಆಗಿ ಮಿಲಿಟ್ರಿಗೆ ಹೋಗೋದು ಬೇಡ ಅಂತ ಅನಿಸ್ತದೆ. ಇದೇ ನಮ್ಮದು ಸ್ಥಿತಿ. ಯಾರಾದರೂ ಮಹಾ ಸಾಧಕರನ್ನು ನೋಡಿದರೆ ನಾವು ಸಾಧನೆ ಮಾಡಿಬಿಡಬೇಕು ಅಂತ ಯಾವತ್ತಾದರೂ ಅನಿಸೋದು ಸಹಜ. ಆದರೆ ಸ್ವಲ್ಪ ಸಾಧನೆ ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಬರುವ ಕಷ್ಟಗಳನ್ನು ತಾಳ್ಲಿಕ್ಕಾಗದೆ ಈ ಸಾಧನೆಯೂ ಬೇಡ, ಈ ಮೋಕ್ಷದ ಗೊಡವೆಯೂ ಬೇಡ ಅಂತ ಅದನ್ನ ಕಿತ್ತೊಗೆದು ಹೊರಟೋಗ್ಬಿಡ್ತೀವಿ ನಾವು. ಈ ಥರ ನಮಗೂ ಕೂಡ ಆಗ್ತಿರ್ತದೆ. ಅದನ್ನೇ ಕಾಮನೆಗಳ ಸ್ವಭಾವ ಹೀಗೆ ಅಂತ ವಿಷ್ಣು ತೀರ್ಥಾಚಾರ್ಯರು ಹೇಳಿದ್ರು. ತಾದೃಶ ಸ್ವಭಾವತ್ವಾತ್ ಕಾಮಸ್ಯ ಅಂತ.
ತಥಾಚೋಕ್ತಂ ಇಂದ್ರಿಯಜೇ ಕಥನ ಪ್ರಕರಣೆ ನೈತನ್ಮನಸ್ತವ ಕಥಾಸು ವಿಕುಂಠಧೀರ ವಿಕುಂಠನಾಥ ಅಂತ ಪ್ರಹ್ಲಾದ ನರಸಿಂಹನೆದುರಿಗೆ ಹೇಳಿದಂಥ ಒಂದು ಮಾತನ್ನ ವಿಷ್ಣು ತೀರ್ಥಾಚಾರ್ಯಲ್ಲಿ ಉದ್ಧರಿಸ್ತಾರೆ. ಭಗವಂತನೇ, ನನ್ನ ಈ ಮನಸ್ಸು ಎಷ್ಟು ವಿಹ್ವಲ ಆಗಿದೆ, ಎಷ್ಟು ನನ್ನನ್ನೇ ಬಾಧೆಗೆ ಈಡು ಮಾಡಿದೆ ಅನ್ನೋದನ್ನು ಹೇಳ್ತಾನ ಅವನು. ಹೇ ವಿಕುಂಠನಾಥ, ದುರಿತ ದುಷ್ಟಂ ಅಸಾಧು ತೀವ್ರಂ ಕಾಮಾತುರಂ ಹರ್ಷಶೋಕ ಭಯೈಷಣಾರ್ಥಂ ಏತನ್ ಮಮ ಮನಃ ತವ ಕಥಾಸು ನೈವ ಸಂಪ್ರೀಯತೆ. ತೇನೈತೇನ ಅಸಾಧುನ ಮನಸ ದೀನೋಹಂ ತವ ಗತಿಂ ಕಥಂ ಜಾನಾಮಿ ಕಥಂ ತರಾಂ ವಿಮರ್ಶಾಮಿ ಕಥಂ ತರಾಂ ಪ್ರವಕ್ಷ್ಯಾಮಿ. ಆ ಶ್ಲೋಕ ಅದು 142ನೇ ಶ್ಲೋಕ ಹಿಂದೆ ಬಂದಿತ್ತು. ತಸ್ಮಿನ್ ಕಥಂ ತವ ಗತಿಂ ವಿಮರ್ಶಾಮಿ ದೀನಃ ಅಂತ ಅಲ್ಲಿರೋದು. ನಮ್ಮ ಮನಸ್ಸು ಇದು ದುರಿತ ದುಷ್ಟಂ, ನಾನಾ ಥರದ ವಿಘ್ನಗಳು ಕಷ್ಟಗಳೇ ಇದಕ್ಕೆ ಯಾವತ್ತೂ ಅಂಟಿಕೊಂಡಿರ್ತವೆ. ಅಸಾಧು, ಇದರ ಸ್ವಭಾವವು ಮೂಲತಃ ಸಜ್ಜನಿಕೆಯ ಸ್ವಭಾವ ಏನಲ್ಲ ಇದರದು. ತೀವ್ರಂ, ಹೊರಗೆ ಓಡಿ ಹೋಗುವುದೇ ಅದರ ಸ್ವಭಾವ. ಕಾಮಾತುರಂ, ನಾನಾ ಥರದ ಬಯಕೆಗಳು ಇದನ್ನು ಮುತ್ತಿವೆ. ಹರುಷ ಶೋಕ ಭಯೈಷಣಾರ್ಥಂ, ಒಂದು ಬಾರಿ ಸಂತೋಷ, ಮತ್ತೊಂದು ಬಾರಿ ದುಃಖ, ಮತ್ತೊಂದು ಬಾರಿ ಭಯ, ಇವೆಲ್ಲ ಈ ಮನಸ್ಸನ್ನ ಯಾವತ್ತೂ ಕಾಡ್ತಾ ಇರ್ತವೆ. ತಸ್ಮಿನ್ ಕಥಂ ತವ ಗತಿಂ ವಿಮರ್ಶಾಮಿ ದೀನಃ. ಇಂಥ ಪರಿಸ್ಥಿತಿ ಇದ್ದಾಗ ಇಂಥ ಮನಸ್ಸನ್ನು ಕಟ್ಟಿಕೊಂಡು ನಿನ್ನ ಗತಿಯನ್ನು ನಾನು ಅರಿಯುವುದು ಹೇಗೆ ಅಂತ ಅಲ್ಲಿರೋದು. ನಾನಲ್ಲಿ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡೆ ಅಷ್ಟೆ. ತವ ಗತಿಂ ಕಥಂ ಜಾನಾಮಿ, ನಿನ್ನ ಗತಿಯನ್ನು ನಾನು ತಿಳಿಯುವುದು ಹೇಗೆ, ಶ್ರವಣ ಅಧ್ಯಯನಾದಿಗಳ ಮೂಲಕ ನಾನು ತಿಳಿಯುವುದು ಹೇಗೆ, ನಿನ್ನ ಮಹಿಮೆಯನ್ನು ತಿಳಿಯುವುದು ಹೇಗೆ. ಕಥಂ ತರಾಂ ವಿಮರ್ಶಾಮಿ, ಸ್ವಲ್ಪ ಏನಾದರೂ ತಿಳಿದ್ರೆ ಮುಂದೆ ವಿಮರ್ಶೆ ಮಾಡಬಹುದು, ಮನನ ಮಾಡಬಹುದು. ತಿಳಿದೇ ಇದ್ರೆ ವಿಮರ್ಶೆ ಮಾಡುವುದೇನು, ಮನನ ಮಾಡುವುದೇನು. ಕಥಂ ತಮಾಂ ಪ್ರವಕ್ಷ್ಯಾಮಿ, ಅರ್ಥವೇ ಆಗಲಿಲ್ಲ, ಮನನವೇ ಆಗಲಿಲ್ಲ ಅಂತ ಇನ್ನೊಬ್ರಿಗೆ ಪ್ರವಚನ ಮಾಡುವುದು ಹೇಗೆ ನಾನು ಅಂತ ಆ ಮಾತನ್ನು ಸ್ವಲ್ಪ ನಾನು ಬೆಳೆಸ್ಕೊಂಡಿದ್ದೇನೆ ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಉದ್ಧೃತವಾದಂತಹ ಒಂದು ಋಗ್ವೇದದ ಮಾತಿದೆ. ವಿಮೇ ಕರ್ಣಾಪತಯತೋ ವಿಚಕ್ಷುರ್ವೀದಂ ಹೃದಯ ಆಹಿತಂ ವಿಮೇ ಮನಶ್ಚರತಿ ದೂರ ಆಭೀಹಿ ಕಿಂಸಿದ್ ವಕ್ಷ್ಯಾಮಿ ಕಿಮು ನೋ ಮನುಷ್ಯೇ ಅಂತ ಆ ಮಂತ್ರವನ್ನು ಪ್ರಾಯ ನಾನು ಪೂರ್ಣವಾಗಿ ಉದ್ಧರಿಸಲಿಕ್ಕಾಗಿಲ್ಲ. ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಉದ್ಧರಿಸಿದ್ದೀನಿ, ಏನು ನೆನಪಿದೆಯೋ ಅಷ್ಟನ್ನು ಉದ್ಧರಿಸಿದ್ದೀನಿ. ವಿಮೇ ಕರ್ಣಾಪತಯತೋ, ನನ್ನ ಕಿವಿಗಳು ಆ ಕೆಲಸ ಮಾಡಲಿಕ್ಕೆ ಪ್ರವೃತ್ತಿನೇ ಮಾಡ್ತಾ ಇಲ್ಲ, ಶ್ರವಣಕ್ಕೆ ತೊಡಗುತ್ತಾನೆ ಇಲ್ಲ, ಎಲ್ಲೋ ಹೋಗಿ ಬಿದ್ದು ಬಿಟ್ಟಿವೆ. ನನ್ನನ್ನು ಅಧಃಪತನಕ್ಕೆ ಅವು ಈಡು ಮಾಡಿವೆ, ಕೇಳಬಾರ್ದನ್ನೆಲ್ಲ ಕೇಳಿಸಿ. ವಿಚಕ್ಷುಹು, ನನ್ನ ಚಕ್ಷುಷು ಕೂಡ ನೋಡ್ಬೇಕಾದ್ದನ್ನು ಬಿಟ್ಟು ನೋಡಬಾರ್ದನ್ನೆಲ್ಲ ನೋಡ್ಲಿಕ್ಕೆ ನನ್ನನ್ನು ಪ್ರೇರಿಸ್ತಾ ಇವೆ. ವೀದಂ ಜ್ಯೋತಿರ್ ಹೃದಯ ಆಹಿತಮ್ಯತ, ಹೃದಯದಲ್ಲಿರುವಂತಹ ಜ್ಯೋತಿ ಸ್ವರೂಪನಾದ ಭಗವಂತನನ್ನು ತಿಳಿಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ. ವಿಮೇ ಮನಶ್ಚರತಿ ದೂರ ಆಧೀಹಿ, ನನ್ನ ಮನಸ್ಸು ಮತ್ತೆಲ್ಲೋ ದೂರದಲ್ಲಿ ಧಾವಿಸಿ ಹೋಗ್ತಾ ಇದೆ. ಕಿಂಸಿದ್ ವಕ್ಷ್ಯಾಮಿ, ನಾನು ಹೇಳುವುದೇನು, ಇನ್ನೊಬ್ರಿಗೆ ಹೇಳುವುದೇನು, ಕಿಮುನೂ ಮನುಷ್ಯ, ನಾನು ಮನನ ಮಾಡುವುದೇನು ಅಂತ ಆ ಮಂತ್ರ ನಮಗೆ ತಿಳಿಸೋದು. ಇದು ಎಲ್ಲ ಸಾಧಕರ ಒಂದು ಸಮಸ್ಯೆ. ಹಾಗಿರುವಾಗ ಆಸೆ ಬಂದ ಕೂಡಲೇ ಪ್ರವೃತ್ತಿ ಮಾಡೇ ಬಿಡ್ತೀವಿ, ಗುರಿ ಮುಟ್ಟೇ ಬಿಡ್ತೀವಿ ಅಂತಿಲ್ಲ ಈ ಮೋಕ್ಷದ ವಿಷಯದಲ್ಲಿ. ಆದರೆ ಲೌಕಿಕ ವಿಷಯದಲ್ಲಿ ಮಾತ್ರ ಆಸೆ ಬಂದ ಕೂಡಲೇ ಅದು ಕೆಟ್ಟ ಆಸೆಯೋ ಒಳ್ಳೆಯ ಆಸೆಯೋ ಅಂತ ವಿಚಾರ ಮಾಡದೆ ಕೂಡಲೇ ತೊಡಗಿ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಯೇ ಬಿಡ್ತೇವೆ. ಅದೇ ಸಮಸ್ಯೆ. ಅದಕ್ಕಾಗಿ ನಾವೆಲ್ಲ ಸಾಮಾನ್ಯ ಸಾಧಕರು, ನಮ್ಮ ಕಷ್ಟವನ್ನು ನಾವು ನೋಡ್ಕೊಳ್ತಾ ಇದ್ದೀವಿ, ಇನ್ನೊಬ್ಬರ ಕಷ್ಟವನ್ನು ನೋಡ್ತಾ ಇದ್ದೀವಿ. ಆದರೆ ನಮಗೆ ಇದು ಅರ್ಥವೇ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅಂತ ನಾನು ಹೇಳಿದ್ದೇನೆಂದ್ರೆ, ಹೌದು ಸಂಸಾರ ಬಹಳ ದುಃಖಮಯ, ಕಷ್ಟ ಅಂತೆಲ್ಲ ಒಪ್ತೇವೆ, ಬಾಯಿಂದ ಹೇಳ್ತೇವೆ. ಆದರೆ ಅದರ ಕುರಿತಾಗಿ ಪ್ರವೃತ್ತಿ ಮಾಡಲಿಕ್ಕೆ ನಾವು ಮನಸ್ಸಾಗೋದಿಲ್ಲ. ಹಿತಾಹಿತ ಪ್ರಾಪ್ತಿ ಪರಿಹಾರ ಮಜಾನತಾಂ ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ.
ನನಗೆ ಆಶ್ಚರ್ಯ ಆಗುವುದು ಅದಕ್ಕೆ. ಮೋಕ್ಷ ಅನ್ನುವುದು ಬಹಳ ದೊಡ್ಡ ಗುರಿ ಆಯಿತು. ಶ್ರವಣ ಮನನ ಧ್ಯಾನ ಇತ್ಯಾದಿಗಳೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಕು. ಬಹಳ ದೀರ್ಘಕಾಲದ ಪ್ರಯಾಣ ಅದು. ಅದರಲ್ಲಿ ನಮಗೆ ಮನಸ್ಸು ಬರೋದಿಲ್ಲ ಅಂತನ್ನೋದಿಲ್ಲ, ವಿಷಯ ಬೇರೆ. ಅದೇ ನಮ್ಮ ಹಿತ ಅಂತ ಗೊತ್ತಿದ್ರು ಕೂಡ ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಹಿತವಾದನ್ನು ಬಿಡಲಾರೆವು. ಅದು ಆ ಕಡೆ ಇಲ್ಲೇ ಅನೇಕ ದುಶ್ಚಟಗಳಿಗೆ ನಾವು ಬಲಿ ಬಿದ್ದಿರ್ತೀವಲ್ಲ. ಮಾಡಬಾರ್ದು ಅಂತ ಗೊತ್ತಿದೆ, ಮದ್ಯಪಾನ, ವ್ಯಭಿಚಾರ ಇತ್ಯಾದಿ ಅನೇಕ ದುಷ್ಕೃತ್ಯಗಳನ್ನು ಮಾಡಬಾರ್ದು ಅಂತ ಗೊತ್ತಿದೆ. ಮಾಡಬಾರ್ದು ಅಂತ ಗೊತ್ತಿದ್ರು ಕೂಡ, ಅದು ಅಹಿತ ಅಂತ ಗೊತ್ತಿದ್ರು ಕೂಡ ನಾವು ಅದನ್ನು ಬಿಟ್ಟಿದ್ದೀವ. ಹಿತ ಯಾವುದು ಅಂತ ಗೊತ್ತಿದೆ, ಆರೋಗ್ಯಪೂರ್ಣವಾದ ಜೀವನ ನಡೆಸಬೇಕು ಅಂತ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ. ನಾವೇನು ತೀರಾ ಮೂರ್ಖರಲ್ಲ. ಆದರೆ ಅದನ್ನು ಮಾಡ್ತಾ ಇಲ್ಲ. ಯಾಕೆ? ಇದು ಮನುಷ್ಯನ ಸ್ವಭಾವ ಅಂತ ಅದನ್ನೇ ಹೇಳೋದು. ಅವ್ರಿವ್ರ ಬಗ್ಗೆ ಹೇಳುವ ಮಾತಲ್ಲ ಅದು. ಹಿತವಾದನ್ನೆಲ್ಲವೂ ನಾನೂ ಮಾಡ್ತಿಲ್ಲ, ಅಹಿತವಾದನ್ನೆಲ್ಲವನ್ನು ಬಿಡ್ತಾನೂ ಇಲ್ಲ. ಯಾಕೆ ಹೀಗೆ? ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಅದರ ಸ್ವಭಾವ ಇದೆ. ಇದಿರೋದೇ ಹೀಗೆ. ಆದ್ದರಿಂದ ಇಷ್ಟು ನಮ್ಮನ್ನು ಇದು ಬಾಧೆಗೀಡು ಮಾಡ್ತಾ ಇದೆ. ಆದ್ದರಿಂದ ನಾವಿಲ್ಲಿ ಅಷ್ಟು ಸುಲಭವಾಗಿ ಪ್ರವೃತ್ತಿ ಮಾಡಲಾರೆವಾದ್ದರಿಂದ ನಮಗಿಂತ ಉತ್ತಮರಾದವರು ತಾವು ಸುಲಭವಾಗಿ ಪ್ರವೃತ್ತಿ ಮಾಡ್ತಾರೆ. ನಮ್ಮನ್ನು ನೋಡಿ ಅವರು ಬಹಳಷ್ಟು ಒತ್ತಾಯ ಮಾಡಿ, ತಿಳಿ ಹೇಳಿ ನಮಗೆ ಅವರು ಪ್ರವೃತ್ತಿ ಮಾಡಿಸ್ಬೇಕಾಗ್ತದೆ. ಇಲ್ಲದೆ ಹೋದರೆ ನಾವೇ ಅದನ್ನು ಮಾಡೋದಿಲ್ಲ. ದೊಡ್ಡವರು ಏನು ಮಾಡ್ತಾರೆ, ಸಣ್ಣವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾರೆ. ಮತ್ತು ಸಣ್ಣವರಿಗೆ ಒಳ್ಳೆಯದಾದರೆ ಅದು ತಮಗೇ ಒಳ್ಳೆಯದಾದಂತೆ ಅಂತ ಭಾವಿಸಿ ಸಂತೋಷ ಪಡ್ತಾರೆ. ಪರರಿಗೆ ಉಪಕಾರ ಮಾಡುವ ದೃಷ್ಟಿಯಿಂದ ಅವರ ಅನಿಷ್ಟದ ಪರಿಹಾರಕ್ಕಾಗಿ ತಮ್ಮ ಮನಸ್ಸು, ದೇಹ, ವಾಣಿ ಎಲ್ಲವನ್ನೂ ಕೂಡ ಮುಡಿಪಾಗಿಡ್ತಾರೆ. ಇದು ಸಜ್ಜನರ ಸ್ವಭಾವ. ಇದು ಮಹಾತ್ಮಾನೋನು ಗೃಹಂತಿ ಭಜಮಾನಾನ್ ರಿಪೂನಪಿ ಸಪತ್ನೀ ಪ್ರಾಪಯಂತ್ಯಬ್ಧಿಂ ಸಿಂಧವೋ ನಗನಿಮ್ನಗಾಹ ಅಂತ ಒಂದು ಸುಭಾಷಿತ. ಸಜ್ಜನರ ಸ್ವಭಾವ ಏನು ಅಂದರೆ, ಯಾರೇ ಬಂದು ಶರಣಾಗತರಾದರೆ ಅವರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕೋ, ಅವ್ರನ್ನ ಹೇಗೆ ಉದ್ಧರಿಸಬೇಕೋ ಅದನ್ನೊಂದಿಷ್ಟು ಮಾಡೇ ಬಿಡ್ತಾರೆ. ಇವರು ತಮ್ಮ ಹತ್ರ ಬಂದವರು, ದೀನರಾದವರು, ಒಂದು ವೇಳೆ ತಮ್ಮ ಶತ್ರುಗಳಾಗಿದ್ರೂ ಕೂಡ ಅವರನ್ನ ಎತ್ತಿ ಹಿಡಿತಾರೆ ಈ ಸಾಧಕರು. ಮತ್ತಿನ್ನ ಮಿತ್ರರಾಗಿದ್ರೆ ಕೈ ಬಿಡ್ತಾರೇನೋ, ಆಪ್ತರಾಗಿದ್ರೆ ಕೈ ಬಿಡ್ತಾರೇನೋ? ಖಂಡಿತವಾಗಿಯೂ ಕೈ ಬಿಡೋದಿಲ್ಲ ಅವರು. ಹೇಗೆಂದು ದೃಷ್ಟಾಂತ ಹೇಳ್ತಾರೆ. ಸಪತ್ನೀ ಪ್ರಾಪಯಂತ್ಯಬ್ಧಿಂ ಸಿಂಧವೋ ನಗನಿಮ್ನಗಾಹ ಅಂತ. ನದಿಗಳು ಸಮುದ್ರದ ಕಡೆಗೆ ಧಾವಿಸ್ತಾ ಇರ್ತವೆ. ಹಾಗೆ ಧಾವಿಸ್ತಾ ಇದ್ದಂತಹ ನದಿಗಳು ತಾವು ಮಾತ್ರ ನದಿ ಕಡೆಗೆ ಹೋಗೋದಿಲ್ಲ. ಇನ್ನೇನು ಮಾಡ್ತವೆ ಅಂದರೆ, ತಮ್ಮ ಜೊತೆ ಬರುವಂಥ ಸಣ್ಣ ಪುಟ್ಟ ಝರಿ ತೊರೆಗಳನ್ನು ಕೂಡ ತಮ್ಮ ಜೊತೆ ಸೇರಿಸ್ಕೊಂಡು ಅವುಗಳೆಲ್ಲವನ್ನೂ ಸಮುದ್ರಕ್ಕೆ ಸೇರಿಸ್ತವೆ. ಯತಸ್ತತ್ಕರಣೆ ಸ್ವೀಯಾನಪಿ ಮನೋವಾಕ್ಕಾಯ ದಂಡಾನ್ ತ್ರೀನಪಿ ಮನೋವಾಕ್ಕಾಯಾನ್ ತ್ರೀನಪಿ ನಿಯಮಯಂತಿ. ಯತ್ ತ್ರಿಷು ಏಕಸ್ಯ ಮನಸಃ ತತ್ರ ನಿಯಮೇನೈವ ಅಖಿಲ ಪುರುಷಾರ್ಥಾವಾಪ್ತಿ ನೃಣಾಂ. ಮನಸ್ಸು, ವಾಕ್, ಕಾಯ ಮೂಲಕ ನಮಗವರು ಉಪಕರಿಸ್ತಾರೆ ಅಂತನ್ನೋದೊಂದು ಅಷ್ಟೇ ಅಲ್ಲ, ಇನ್ನೂ ಅವರು ವಾಣಿಯಿಂದ ಏನನ್ನೂ ಉಪದೇಶಿಸಿಲ್ಲ, ಕೈಯಿಂದ ಏನೂ ಅವ್ರು ಮಾಡಿಲ್ಲ. ಮನಸ್ಸಿನಲ್ಲಿ ಈ ಮನುಷ್ಯನಿಗೆ, ಶರಣಾಗತನಾದವನಿಗೆ, ಇವನಿಗೆ ನಾನು ಒಂದಿಷ್ಟೇನಾದ್ರು ಹರಸಬೇಕು, ಒಳ್ಳೇದಾಗಲಿ ಅಂತ ನಾನು ವಿಚಾರ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದ್ರೆ ಸಾಕು. ಇವನಿಗೆ ಒಳ್ಳೇದಾಗಲಿ ಅಂತ ಬಂದ್ರೆ ಸಾಕು, ಅದರಿಂದ ಒಳ್ಳೇದಾಗೇ ಆಗ್ತದೆ. ಅದನ್ನೇ ದರ್ಶನಾದೇವ ಸಾಧವ ಅಂತ ಹೇಳೋದು. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ ಅಂತ. ಈ ತೀರ್ಥಗಳು,
ಹರಿಯುವ ನದಿಗಳ ರೂಪವಾದ, ಸಮುದ್ರದ ರೂಪವಾದ, ಸರೋವರದ ರೂಪವಾದ ತೀರ್ಥಗಳು, ಮತ್ತೆ ಈ ಕಲ್ಲು, ಕಟ್ಟಿಗೆಯ, ಲೋಹದ ವಿಗ್ರಹಗಳು, ಇದ್ಯಾವುದೂ ಮಾಡದಂತಹ ಒಂದು ಮಹಾ ಉಪಕಾರವನ್ನ ಸಜ್ಜನರು ಮಾಡ್ತಾರೆ. ಯಾಕಂದ್ರೆ ವಿಗ್ರಹಗಳಲ್ಲಿ ಭಗವಂತನನ್ನು ಕಂಡು ಭಗವಂತನನ್ನು ಧ್ಯಾನಿಸುವುದು, ಅಲ್ಲಿ ಭಗವಂತನನ್ನು ಆರಾಧಿಸುವುದು, ಸರೋವರ, ನದಿಯ ಮೊದಲಾದ ಕಡೆ ಭಗವಂತನನ್ನ ಧ್ಯಾನಿಸ್ತಾ ಅಲ್ಲಿ ಅವಗಾಹನ ಮಾಡುವುದು, ಇದೆಲ್ಲ ಏನಿದೆ ದೀರ್ಘಕಾಲದ ನಂತರ ಫಲ ಕೊಡ್ತವೆ. ಒಮ್ಮೆಲೆ ಫಲ ಕೊಡೋದಿಲ್ಲ ಅದು. ಮತ್ತೆ ಅದು ಕೊಟ್ಟ ಫಲ ಎಷ್ಟು ದಿವಸ ನಮಗೆ ಸಿಗ್ತದೋ, ಎಷ್ಟು ದಿವಸ ಇರ್ತದೋ ಅದನ್ನ ಹೇಳೋದು ಕಷ್ಟನೇ. ಆದರೆ ದರ್ಶನಾದೇವ ಸಾಧವ ಅಂತ ಭಾಗವತದಲ್ಲೇ ಬಂದು ಮಾತಿದೆ. ಸಾಧುಗಳ ಕಣ್ಣಿಗೆ ನಾವು ಬಿದ್ದರೆ ಸಾಕು, ನಮ್ಮ ಕಣ್ಣಿಗೆ ಸಾಧುಗಳು ಬಿದ್ದರೆ ಸಾಕು, ಕೂಡಲೇ ಫಲ ಸಿಗ್ತದೆ. ಮತ್ತೆ ಆ ಫಲ ದೀರ್ಘಕಾಲದ್ದಾಗಿರ್ತದೆ. ಎಲ್ಲಾ ಥರದ ಅನಿಷ್ಟಗಳು ಪರಿಹಾರ ಕಾಣ್ತವೆ, ಎಲ್ಲಾ ಥರದ ಪುರುಷಾರ್ಥಗಳು ಕೂಡ ಅಷ್ಟರಿಂದಲೇ ಪ್ರಾಪ್ತ ಆಗ್ತವೆ. ಅಲ್ಲಿ ಕೃಷ್ಣ ಈಗೊಂದು ಶ್ಲೋಕ ಹೇಳ್ತಾನೆ. ಇದು 10ನೇ ಸ್ಕಂದದ 20ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಬರೋದು. ಕೃಷ್ಣ ಬಲರಾಮನಿಗೆ ಹೇಳೋದು, ಪತ್ರ ಪುಷ್ಪ ಫಲಚ್ಛಾಯ ಮೂಲವಲ್ಕಲ ದಾರುಭಿ ಗಂಧ ನಿರ್ಯಾಸ ಭಸ್ಮಾಸ್ತಿ ತೋಕ್ಮೈಹಿ ಕಾಮಾನ್ವಿತನ್ವತೆ. ಗಿಡಗಳದು ಸ್ವಭಾವ ಎಂಥದ್ದು ಅಂದ್ರೆ, ತಮ್ಮ ಎಲೆ, ಹೂವು, ಹಣ್ಣು, ನೆರಳು, ತೊಗಟೆ, ಕಟ್ಟಿಗೆ, ವಾಸನೆ, ಅಂಟು, ಬೂದಿ, ತಿರುಳು, ಮೊಳಕೆ, ಮರಗಳಲ್ಲಿರುವುದು ಯಾವುದೂ ತ್ಯಾಜ್ಯ ಅಲ್ಲ. ಏನೆಲ್ಲವನ್ನ ಆ ಮರಗಳು ಕೊಡುವುದೆಲ್ಲವನ್ನು ನಾವು ಸ್ವೀಕಾರ ಮಾಡಿದರೆ ನಮ್ಮ ಜೀವನಕ್ಕೆ ಅದನ್ನು ನಾವು ಉಪಯೋಗಿಸ್ಕೋಬಹುದು. ಸ್ವಯಂ ದೇಹದಂಡನೆ ಮಾಡಿಕೊಂಡು ಇನ್ನೊಬ್ಬರಿಗೆ ಉಪಕಾರ ಮಾಡ್ತವೆ. ಆದರೆ ನಮಗೆ ಮನುಷ್ಯರಿಗೆ ಅದು ಸಾಧ್ಯ ಆಗೋದಿಲ್ಲ. ಇದನ್ನೇ ನೀನಾರಿಗಾದೆಯೋ ಎಲೆ ಮಾನವ ಅಂತ, ಗಿಡ ಮರಗಳೆಲ್ಲ ಎಷ್ಟು ಉಪಕಾರ ಮಾಡ್ತೇವೆ, ಆದರೆ ನೀನು ಯಾರಿಗೇನು ಮಾಡ್ತಾ ಇದ್ದಿ, ನಿನ್ನಿಂದ ಯಾರಿಗೇನು ಉಪಕಾರ ಆಗಿದೆ ಅಂತ ನಮ್ಮನ್ನ ಶಾಸ್ತ್ರಗಳು ಮೂದಲಿಸಿರುವುದು ಈ ಕಾರಣಕ್ಕಾಗಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಅಂತ. ನದಿಗಳು ಹರಿಯುವುದು ಇನ್ನೊಬ್ಬರಿಗೆ ಉಪಕಾರಕ್ಕಾಗಿ, ತಮಗಾಗೆ ಅಲ್ಲ. ಪರೋಪಕಾರಾಯ ದುಹಂತಿ ಗಾವಃ, ಹಸುಗಳು ಹಾಲು ಕರೆಯುವುದು ಇನ್ನೊಬ್ಬರ ಉಪಕಾರಕ್ಕಾಗಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ವೃಕ್ಷಗಳು ಹಣ್ಣು ಬಿಡುವುದು ಇನ್ನೊಬ್ಬರ ಉಪಕಾರಕ್ಕಾಗಿ. ಹೀಗೆ ಜಗತ್ತೆಲ್ಲವೂ ಕೂಡ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕೂಡ, ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು, ಇವೆಲ್ಲವೂ ಕೂಡ ಇನ್ನೊಬ್ಬರಿಗೆ ಎಷ್ಟು ಸಾಧ್ಯವೋ ಅಷ್ಟು ಉಪಕಾರವನ್ನೇ ಮಾಡ್ತವೆ. ಇನ್ನೊಬ್ಬರಿಗೆ ಯಾವ ಉಪಕಾರವನ್ನು ಮಾಡದೆ ತನಗೆ ಎಲ್ಲರೂ ಉಪಕಾರ ಮಾಡಬೇಕು ಅಂತ ಬಯಸುವುದು ಮನುಷ್ಯನ ಲಕ್ಷಣ. ಅದು ಅಲ್ಲದೆ ಸ್ವಲ್ಪ ಮುಂದೆ ಹೋಗಿ ಇನ್ನೊಬ್ಬರಿಗೆ ಅಪಕಾರವನ್ನೇ ಮಾಡುವುದು, ಇದೆಲ್ಲ ಮನುಷ್ಯನದೇ ಲಕ್ಷಣ ಇದು. ಆದರೆ ಎಲ್ಲ ಮನುಷ್ಯರು ಹೀಗಿಲ್ಲ. ಅನೇಕ ಜನ ಸಜ್ಜನರು ಈ ಜಗತ್ತಿನಲ್ಲಿ ಪರೋಪಕಾರಕ್ಕಾಗಿ ಕಟಿಬದ್ಧರಾದವರು ಇದ್ದೇ ಇದ್ದಾರೆ. ಆದ್ದರಿಂದ ಈ ಜಗತ್ತು ಅಲ್ಪ ಸ್ವಲ್ಪ ನಡೆದಿದೆ. ನಮಗಿದು ಸಾಧ್ಯವ, ಈ ಮೋಕ್ಷ ಸಾಧನೆ ಅಂತನ್ನೋದು ನಮಗೆ ಸಾಧ್ಯವ ಅಂತ ನಾವೇನು ಭಯ ಪಡಬೇಕಾಗಿಲ್ಲ. ಶ್ರೇಯಃ ಕುರ್ವಂತಿ ಭೂತಾನಾಂ ಸಾಧವೋ ದುಸ್ತ್ಯಜಾಸುಭಿಃ ದಧ್ಯಂಶಿಭಿ ಪ್ರವೃತ್ತಯ ಕೋ ವಿಕಲ್ಪೋ ಧರಾಧೀಶೋ. ಪ್ರಾಣವನ್ನೇ ಇನ್ನೊಬ್ಬರಿಗೆ ಕೊಟ್ಟಾದರೂ ಸಜ್ಜನರು ಉಪಕಾರ ಮಾಡ್ತಾರೆ. ದಧೀಚಿ, ದೇವತೆಗಳ ಉಪಕಾರಕ್ಕಾಗಿ ತನ್ನ ಎಲುಬುಗಳನ್ನೇ ಕೊಟ್ಟ, ಅದರಿಂದ ವಜ್ರಾಯುಧದ ನಿರ್ಮಾಣ ಆಯಿತು. ಶಿಬಿರಾಜ ತನ್ನ ದೇಹವನ್ನೇ ಬಲಿ ಕೊಟ್ಟ. ಇಂದ್ರ ಮತ್ತು ಅಗ್ನಿಗಳು ಹದ್ದು ಮತ್ತು ಪಾರಿವಾಳ ರೂಪದಲ್ಲಿ ಅವನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ರು, ನಮ್ಗೆ ಕಥೆ ಗೊತ್ತಿದೆ. ಹೀಗೆ ಪ್ರಾಣದಾನ ಅಂತನ್ನೋದು ಕಟ್ಟ ಕಡೆಯದು, ಅದನ್ನೇ ಕೊಡ್ಲಿಕ್ಕೆ ತಯಾರಿರ್ತಾರೆ ಅವರು. ಇನ್ನೇನೋ ಭೂದಾನ ಕೊಡ್ತಾರೆ, ವಿದ್ಯಾದಾನ ಕೊಡ್ತಾರೆ, ಅಭಯದಾನ ಕೊಡ್ತಾರೆ, ಧನ ಕೊಡ್ತಾರೆ. ಸಜ್ಜನರು ಅಂದ್ರೆ ಧನ ಕೊಟ್ಟಾದ್ರೂ ಉಪಕಾರ ಮಾಡ್ತಾರೆ,
ಅಂತ ಅನ್ನೋದ್ರ ಬಗ್ಗೆ ಏನು ಹೆಚ್ಚಿಂದ ಹೇಳಬೇಕಾಗಿಲ್ಲ. ಇದೆಲ್ಲವನ್ನೂ ಕೊಟ್ಟೇ ಕೊಡ್ತಾರೆ. ನಮಗಿರುವುದರಲ್ಲಿ ಅತ್ಯಂತ ಮುಖ್ಯವಾದ್ದು ಅಂದರೆ ನಮ್ಮ ಪ್ರಾಣ. ಅದನ್ನೇ ಆದರೂ ಕೊಡ್ತಾರೆ ಇವರು ಅಂತಿದ್ದಾಗ ಇನ್ನೇನು ನೀನು ಬೇರೆಯನ್ನು ಕೊಡ್ತಾರೆ ಅಂತ ಹೇಳ್ಬೇಕೇನು ನಾವು? ಆದ್ರಿಂದ ಮಹಾತ್ಮರ ದೃಷ್ಟಾಂತಗಳಿಂದ ಅವರ ಜೀವನವನ್ನು ನೋಡಿ ನಾವು ಇದನ್ನು ಕಲಿಬೇಕು. ಅದನ್ನೇ ಅಮಾಯಯ ಅನುವೃತ್ಯ, ಜ್ಞಾನಿಗಳನ್ನು ನೋಡಿ ಕಲಿಬೇಕು ಅಂತ ಹೇಳಿರುವುದು ಇದನ್ನೇ. ಮನೋವಾಕ್ಕಾಯ ದಂಡಂಚ ತಾದೃಶ ಸಾಧು ದರ್ಶನೇನ ಶಿಕ್ಷೇತ್ ಅಂತ. ಹೀಗೆ ಆ ಮನೋವಾಕ್ಕಾಯ ದಂಡನ ಒಂದು 18ನೇ ಶಿಕ್ಷಣ ಇದು. ಅದರ ದಂಡನವನ್ನು ನಾವು ಹೇಗೆ ಕಲಿಯಬೇಕು, ಇನ್ನೊಬ್ಬರನ್ನು ನೋಡಿ, ತುಂಬ ಸುಂದರವಾದಂತಹ ಒಂದು ಪ್ರಕರಣ ಇದು. ಕೇವಲ ಗುರುಗಳನ್ನ, ಜ್ಞಾನಿಗಳನ್ನ, ಸಾಧು ಸತ್ಪುರುಷರನ್ನು ನೋಡಿ ಕಲಿಯುವುದಲ್ಲ. ಪ್ರಾಣಿ ಪಕ್ಷಿಗಳನ್ನು ನೋಡಿ ಕಲಿಯಿರಿ, ಮರಗಳನ್ನು ನೋಡಿ ಕಲಿಯಿರಿ. ನಾವಿರುವ ಭೂಮಿ, ಹರಿಯುವ ನೀರು, ಉರಿಯುವ ಬೆಂಕಿ, ಬೀಸುವ ಗಾಳಿ, ಇದೆಲ್ಲವನ್ನೂ ಕೂಡ ನೋಡಿ ನಾವು ಕಲಿಬಹುದಾಗಿದೆ. ಸಾಧು ಸಿದ್ಧರನ್ನು ನೋಡಿ ಅಂತೂ ಕಲಿಯಲೇಬೇಕಾಗಿದೆ. ಅವರು ಹೇಳಿದಂತೆ ನಾವು ನಡೆದು ಮತ್ತೊಬ್ಬರಿಗೂ ಸಾಧ್ಯ ಆದಷ್ಟು ಮಾರ್ಗದರ್ಶನ ಮಾಡಿ ನಮ್ಮ ಜೀವನವನ್ನು, ಅವರ ಜೀವನವನ್ನು ನಾವು ಹಸನು ಮಾಡ್ಕೊಳ್ಳಿಕ್ಕೆ ಬರ್ತದೆ ಅಂತ ಈ ಪ್ರಕರಣದ ಸಾರಾಂಶ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.